ಕೈಗೂಡುವ ಕಾಲ ಹತ್ತಿರ ಬಂದಿದೆ. ಅದು ಏನು ಗೊತ್ತಾ? ನಿನ್ನ ಸಮಸ್ತ ಆಸ್ತಿಯನ್ನು ನನ್ನ ಹೆಸರಿಗೆಲ್ಲ ವಶಪಡಿಸಿಕೊಂಡು ಹೊರಗೆ ನಿನ್ನ ಪ್ರೀತಿಯ ತಂಗಿಯ ರೂಪೆ ಶ್ರೀಲಿಂಗಕ್ಕೆ ವಾರಸುತ್ತಾರೆ ನಾನಾಗಿ ನಿಮ್ಮ ವಂಶವನ್ನು ಸರ್ವನಾಶ ಮಾಡಿ ಈ ಸುತ್ತ ಹಳ್ಳಿಗೆ ನಾ ಸರ್ದಾರನಾಗಿ ಮೆರೆಯದಿದ್ದರೆ ನನ್ನ ಹೆಸರು ವೀರಾದಿ ವೀರ ವಿಷಕಾಟನೆ. ನಾ ಬಯಸಿದ ಬಾಲೆ ಆ ಅಪ್ಸರಿಗಿಂತ ಪ್ರತಿಮೆ ಅಂದ ಚಂದ ಅಲಂಕರಿಸಿಕೊಂಡು ಆ ರೂಪ ಇತ್ತ ಕಡೆಗೆ ಬರುತ್ತಿದ್ದಾರೆ. ಬರಲಿ ಬರಲಿ, ಬೇರಿಸುವೆ ಈ ತಾರುಣ ತೋರಿನ ತಾಕತ್ತು. ಓಹೋ, ನಮ್ಮಣ್ಣನ ಫ್ರೆಂಡ್ ವಿಷಕಂಠ. ಬರೀ ವಿಷಕಂಠನಲ್ಲ, ಬರೀ ನಿಮ್ಮ ಅಣ್ಣನ ಫ್ರೆಂಡ್ ಅಲ್ಲ ರೂಪ, ಅವನ ಸಂಪತ್ತಿನ ಪಾಲುಗಾರ. ಇರಲಿ, ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ ಯಾಕೆ? ಮಾಡ್ಕೋದಿರು ನೀ ಕೋಪ. ಮಾಡ್ಕೊಂಡೆ ಅಂದ್ರೆ ನಾ ಕೊಡುವೆ ಸಂಪೂರ್ಣ ಶಾಪ. ಪಾಪ ಒಂದು ಅರಿತು ಕತ್ತಲೆಗೈದಿರುವ ನಿನ್ನ ಬಾಳಿಗೆ ಹಚ್ಚಲು ಬಂದಿರೋ ದೀಪ. ಅಂದ್ರೆ ನಿನ್ನ ಮಾತಿನ ಅರ್ಥ? ಮಾತು ಅರ್ಥ ರೂಪ ಅರ್ಥವಿಲ್ಲದೆ ವ್ಯರ್ಥನಾಗಿ ಮಾತನಾಡುವ ವ್ಯಕ್ತಿಯಲ್ಲ ಈ ವಿಷಕಂಠ. ರೂಪ ತಾಳಿ ಇಲ್ಲದೆ ತಾಳ್ಮೆ ಕಳಿಸಿಕೊಳ್ಳುತ್ತಿರುವ ನಿನ್ನ ಕೊನೆಗೆ ತಾಳಿ ಕಟ್ಟಿ ಬಾಳು ಕೊಡಬೇಕೆಂದು ಬಂದಿದ್ದಾನೆ ಈ ವಿಷಕಂಠ. ಎಲ್ಲ ಭ್ರಮೆ ಭ್ರಮೆ. ರೂಪಿ, ಇದು ಭ್ರಮೆ ಅಲ್ಲದೆ ನಿನ್ನ ಬದುಕನ್ನೇ ಬದಲಿಸಲು ಬಂದ ನಮ್ಮ ಈ ವಿಷಕಂಠ. ನನಗೆ ಲೇ ಹಚ್ಚಿ ಮಾತನಾಡ್ತೀನಿ. ಮರ್ಯಾದೆ ನೀನು ಹೊರಟು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ರೂಪ, ನಿನ್ನ ಸುಂದರ ದೇಹ ರಕ್ಷಿಸಿಕೊಳ್ಳಲೆಂದೇ ಬಂದಿರೋನು. ಕೈ ಬಿಟ್ಟು ಮಾತನಾಡು ಮಾತಿಹೀನ. ನೀನೇನಾದ್ರೂ ನನ್ನನ್ನು ಮುಟ್ಟಲು ಬಂದಿದ್ದಾದ್ರೆ ಪರಿಣಾಮ ನೆಟ್ಟಗಿರುವುದಿಲ್ವೋ? ಒಂದು ಕಿತ್ತು ಮಾತನಾಡುವ ಹುಟ್ಟು ಹುಡುಗಿ ಹೆಚ್ಚಿಗೆ ಉಚ್ಚರಿಸಿ ಮಾನಸಿಚ್ಛೆಯನ್ನು ಕಚ್ಚಿ ತಿನ್ನಬೇಕಾಗುತ್ತದೆ ಈ ನಿನ್ನ ಚಾಲವಿನ ದೇಹ. ಏ ಸುಕುಮಾರಿ, ಸೊಮ್ಮನ್ನೇ ಸಮ್ಮತಿ ಸಮ್ಮಿಲನಕ್ಕೆ ಇಲ್ಲವಾದರೆ ಈ ಸಮಾಜದ ಸಮ್ಮುಖದಲ್ಲಿ ಶೀಲ ಸುಟ್ಟು ಶವ ಮಾಡಿಬಿಡುವೆ ಈ ನಿನ್ನ ಶರೀರವನ್ನು. ವಿಷಕಂಠ, ನನ್ನ ಶೀಲವನ್ನು ಸುಡ್ತೀಯೇನು? ನನ್ನ ಶೀಲವನ್ನು ಸುಡಲು ಬಂದಿದೆಯಾದ್ರೆ ಈ ಭಾರತದ ನಾರಿಯರು ಸಾಯುವವರೆಗೆ ನಿನ್ನನ್ನು ಹೊಡೆಯುತ್ತಾರೋ? ಸಮಾಜದ ಸ್ತ್ರೀಯ ರೀತಿ ಸ್ತ್ರೀಯರ ಚರಿತ್ರೆ ಹೇಳುತ್ತೇನೆ, ಕಿವಿಗೊಟ್ಟು ಕೇಳು. ತವರಿಗಾಗಿ ತೆರೆಮರೆಯಲ್ಲ ಪರುತನೊಂದಿಗೆ ತೀಟೆ ತೀರಿಸಿಕೊಂಡು ಬರುವ ಸ್ತ್ರೀಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಸತಿ ಇಲ್ಲದ ಸಮಯದಲ್ಲಿ ಸತ್ತಿಲ್ಲದ ಎದ್ದು ಹೋಗಿ ವಿಟ್ಟ ಪುರುಷನೊಂದಿಗೆ ಸರಸ ಮಾಡುವ ವಿರಸ ಜಾತಿಯ ಸ್ತ್ರೀಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ತಾಯಿ ಇಲ್ಲದ ತಾಯಿಯಾಗಿ ತಾ ಮೆಚ್ಚಿದವನನ್ನು ತೊರೆದು ಮುತ್ತಿನ ಮತ್ತಲ್ಲಿ ಮತ್ತೊಬ್ಬನೊಂದಿಗೆ ತಾಳಿ ಕಟ್ಟಿಸಿಕೊಂಡು ನಾನೇ ಸತ್ತನ ಸತಿಯನ್ನು ತಿರುಗಾಡುವ ಸ್ತ್ರೀಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಪುಂಡ ಪುರುಷನಂತ ಗಂಡ ಇದ್ದರೂ ಕೂಡ ರಾಂಡ ಮಿಂಡನೊಂದಿಗೆ ರತ್ರಿಕೀಡೆ ಆಡಿ ಬರುವ ರಾಂಡ ಸ್ತ್ರೀಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಮಾಂಗಲ್ಯ ಕಟ್ಟಿದ ಮರುದಿನವೇ ಬಿಟ್ಟಿಟ್ಟು ಮಾರಾಯಿ ಮನೆಗೆ ಬಂದು ಮತ್ತೆ ರಾತ್ರಿ ಮೋಹದ ಮಡಿದಲ್ಲಿ ಮನೆಗೆ ಬರುವ ಮಾನಗೆಟ್ಟ ಸ್ತ್ರೀಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ರೂಪ ಸಾಕ ಇನ್ನು ಬೇಕಾ ನಿನ್ನ ಸ್ತ್ರೀಯರ ಇತಿಹಾಸ?
ವಿಷಕಂಠ, ಸಮಾಜದ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡ್ತಾ ಇದೆಯಲ್ಲ. ನಿನ್ನ ತಾಯಿ ಕೂಡ 10 ಜನರಿಗೆ ಸಲಗಾಸಿ ಹತ್ತಿರಬೇಕು ನಿನ್ನ ಈ ಹೇಸಿ ಜನ್ಮವನ್ನ. ಈ ಪುತ್ರ ನನ್ನ ತಾಯಿಗೆ ಕಂಡು ಕಂಡಾಗಿ ಆಡಿಸಿದೆಯೋ ರಂಗ ಮುಗಿತು ನಿನ್ನ ಶೀಲದ ಕಥೆ. ವಿಷಕಂಠ, ನನ್ನ ಪ್ರೇಮ ಸಲ್ಲಾಪದಲ್ಲಿ ಹುಮ್ಮನಂತೆ ಹಾರಿ ಬಂದ ನೀನ್ಯಾವಲೇ ಬಾಂಡ. ರಾಜಾರೋಗ್ಯವಾಗಿ ಸ್ತ್ರೀಯರ ಮೇಲೆ ಆಕ್ರಮಿಸಲು ಬಂದ ನಿಮ್ಮಂತ ರಾಕ್ಷಸರನ್ನು ಸಿಡಿಲಿನಂತೆ ಸಿಡಿಲಿನಿಂದ ನಿಮ್ಮ ಪಾಲಿನ ನರಭಕ್ಷಕ. ನರಭಕ್ಷಕ, ಬರೀ ನರಭಕ್ಷಕ ಅಲ್ಲಲೇ ವಿಷಕಂಠ. ನಿಮ್ಮಂತ ವಿಷ ತುಂಬಿದ ಸರ್ಪಗಳನ್ನು ಈ ನನ್ನ ಪರಸುವಿನಿಂದ ಚಿರ ಕತ್ತರಿಸಿ ಬಾರಿಸಿ ಬಿಡುವೆನು ಮರಣ ಮೃದಂಗ. ಮರಣ ಮೃದಂಗ. ರಾಜೇಂದ್ರ, ಮಾರಣ ಮೃದಂಗ ಬಾರಿಸಲು ಬಂದ ನಿಮ್ಮಂತ ಮಳ್ಳ ಮರಿಗಳನ್ನು ಮಾರಭೂಮಿಯಲ್ಲೇ ಮಾರಣೋಮ ಮಾಡಿದ್ದಾನೆ ಈ ವಿಷಕಂಠ. ಒಮ್ಮನೆ ಈ ವಿಷಕಂಠನ ತಂಟೆಗೆ ಬಂದು ಸಂಕಷ್ಟದಲ್ಲಿ ಸಿಕ್ಕು ಸತ್ತು ಹೋಗಬೇಡ. ಮಾರಣಹೋಮ ಮಾಡುವ ನಿಮ್ಮಂತ ಮೃಗಗಳನ್ನು ಶಿವಲೋಕದಿಂದ ತಿಳಿದು ಬಂದಿದ್ದಾನೆ ಈ ರಾಜೇಂದ್ರ. ರುದ್ರಭೂಮಿ. ರಾಜೇಂದ್ರ, ನಿಮ್ಮಂತ ರಾಜಾದಿ ರಾಜೇಂದ್ರಗಳನ್ನು 21ನೇ ಶತಮಾನದಲ್ಲಿ ಅಷ್ಟು ನೋಡಿಲ್ಲ ಈ ವಿಷಕಂಠ. ರಾಜೇಂದ್ರ, ಒಮ್ಮನೆ ಬಿಟ್ಟು ಕೊಟ್ಟು ಹೊರಟು ಹೋಗು ಇಲ್ಲಿಂದ. ಬಿಟ್ಟು ಕೊಟ್ಟು ಹೋಗಲಿಕ್ಕೆ ನಾನೇನು ಹೇಳಿಯಲ್ಲ. ಸ್ತ್ರೀಯರನ್ನು ಮಸ್ತಕದ ಮೇಲೆ ಹೊತ್ತು ನಿಂತು ರಣರಂಗದಲ್ಲಿ ಕೊಟ್ಟು ಹೊಡೆದ ಕದನದಲ್ಲಿ ಗೆದ್ದ ವೀರಾದಿ ವೀರನೇ ಈ ರಾಜೇಂದ್ರ. ವೀರ ವೀರನೆಂದು ಹೋರಾಡಿದ ಸಂಗೊಳ್ಳಿ ರಾಯಣ್ಣ, ಸಿಂಧೂರು ಲಕ್ಷ್ಮಣ ಮಣ್ಣಲ್ಲಿ ಮಣ್ಣಾಗಿ ಮಾಡಿದರು ಈ ದರೆಯಲ್ಲಿ. ಇದನ್ನು ಅರಿಯದೆ ನನಗೆ ಎದುರಾದರೆ ಹತ್ತು ಸಮಾಧಿ ಸೇರುವೆ ನನ್ನ ಕೈಯಲ್ಲಿ. ವಿಷಕಂಠ, ಆದಿಶೇಷದ ಅವತಾರ ತಾಳಿದವನು ಈ ರಾಜೇಂದ್ರ. ನನ್ನ ಸಮಾಧಿ ಸೇರುವವರಿಗೆ ನಾನೇನು ಹಾಲು ಕೊಡುವ ಹಸಿಗೂಸಲ್ಲ, ಹಿಂಡು ಹಸುಗಳ ಹಾಲು ಕೊಡುವ ಕೊಬ್ಬಿನ ಕರಿಚಿರತೆ. ರಾಜೇಂದ್ರ, ಕರಿಚಿರತೆಗಳನ್ನು ಆಕ್ರೋಶದ ಅಡಿಯಲ್ಲ ಸಿಕ್ಕು ಸತ್ತು ಹೋಗಿದ್ದಾರೆ. ಅದರಂತೆ ಎಗರಿ ಬಂದರೆ ಸಾವಿನ ಮನೆ ಸೇರಿಸುವೆ ಈ ವಿಷ ತುಂಬಿದ ಘಟ ಸರ್ಪ ವಿಷಕಂಠನ ಕೈಯಲ್ಲಿ. ವಿಷಕಂಠ, ನಿಮ್ಮಂತ ವಿಷ ತುಂಬಿದ ಕಡ ಸರ್ಪಗಳನ್ನು ಪಟ ಉರುಳಿಸಲು ಅಘೋರ ತಪ್ಪಗೈದು ಬಂದಿದ್ದಾನೆ ಗುಡುಗು ಮಾಡಿದ ಗರುಡನಾಗೆ. ಗುಡುಗು ಮಾಡುವ ಗರುಡ. ಲೇ ಗರುಡ, ಕಾರುಡನೆಂದು ಗುಡುಗಿದರೆ ಎದೆ ಗುಂಡಿಗೆ ಗುಂಡಿಟ್ಟು ಗುಂಡಿ ತೋಡಿ ಗುಡಿ ಕಟ್ಟಿ ಬಿಡುವೆ ಈ ಗಾಯಗೊಂಡ ಕಟ್ಟ ಸರ್ಪ. ವಿಷಕಂಠ, ತಲೆಗಿಡಿಸೋ ನಿನ್ನ ಪಟಾಕಿ ಪಿಸ್ತೂಲನ್ನ. ಈ ಗುಂಡು ಕೊಡಲೆಯಿಂದ ಲಕ್ಷ್ಮಣ ರೇಖೆ ಗೆರೆ ಎಳೆದೆ. ಅಂದು ಆ ಸೀತೆಗಾಗಿ ಲಕ್ಷ್ಮಣ ಗೆರೆ ಎಳೆದ, ಇಂದು ಈ ಸ್ತ್ರೀಗಾಗಿ ನಾನು ಗೆರೆ ಎಳೆವೆ. ನನಗೆ ಗಂಡಸ್ತನ ಗುಂಡಿಗೆ ಇದ್ದರೆ ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ದರೆ ಈ ಗೆರೆ ದಾಟಿ ಬಂದು ಈ ಸ್ತ್ರೀಯನ್ನು ಕರೆದುಕೊಂಡು ಹೋಗು. ಇದೇ ಈ ರಾಜೇಂದ್ರನ ಸವಾಲ್. ರಾಜೇಂದ್ರ ಸವಾಲ್. ನಿನ್ನ ಸವಾಲಿಗೆ ಜವಾಬ್ ಕೊಡಲು ಮುಂದೆ ಕವಿಗಳಿಸಿರುವ ನಾಟಕದಲ್ಲಿ ಖಳನಾಯಕನಾಗಿ ಬಂದು ಇದೇ ಸೇಡು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ವಿಷಕಾರಿ ವಿಷಕಂಠನೇ ಅಲ್ಲ, ಭಾರತೀಯ ರೂಪ ಗುಡ್ ಬಾಯ್.
ಹೋಗುಲೇ ಹೋಗು. ಇದೇ ನಾಟಕದಲ್ಲಿ ಕಥಾನಾಯಕನಾಗಿ ಬಂದು ನಿನ್ನ ಶಿರವ ಕತ್ತರಿಸದಿದ್ದರೆ ನನ್ನ ಹೆಸರು ಕೊಡುಗು ಹೊಡೆದ ರಾಜೇಂದ್ರನೇ ಅಲ್ಲ. ನೋಡಿ, ಕಾಮುಕನಿಂದ ಪಾರು ಮಾಡಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಮೇಡಮ್, ಪ್ರತಿಯೊಂದು ಅಪಾಯಕಾರಿ ಸ್ಥಿತಿಯಲ್ಲಿರುವ ಸ್ತ್ರೀಯರನ್ನು ಕಾಪಾಡುವುದೇ ಗಂಡೀಸನ ಧರ್ಮ. ಬಾಯ್ ಮೇಡಮ್, ನಾನು ಬರುತ್ತೇನೆ. ನಿಲ್ಲಿ ರಾಜೇಂದ್ರ. ಯಾಕೆ ಮೇಡಮ್, ನನ್ನಿಂದ ಏನಾಗಬೇಕಾಗಿದೆ? ನೀವು ನನ್ನನ್ನ ಮೇಡಮ್ ಅಂತ ಕರಿಬೇಡಿ. ನಾನು ಯಾರು ಗೊತ್ತಾ? ಈ ಊರಿನ ನರನಾಗನ ತಂಗಿ ರೂಪ ಅಂತ. ನೀವು ನನ್ನನ್ನ ರೂಪ ಅಂದ್ರೆ ಅಷ್ಟೇ ಸಾಕು. ಆಯ್ತು ರೂಪ, ನನ್ನಿಂದ ಈಗ ಏನಾಗಬೇಕಾಗಿದೆ? ನಿಮ್ಮಿಂದ ನನ್ಗೆ ಏನಾಗ್ಬೇಕಂದ್ರೆ ನಿಮ್ಮ ಶೌರ್ಯ ಸಾಹಸಕ್ಕೆ ನಾನ್ ಮೆಚ್ಚಿಕೊಂಡಿದ್ದೇನೆ. ಐ ಲವ್ ಯು ರಾಜೇಂದ್ರ, ಐ ಲವ್ ಯು. ರೂಪ, ನೀವು ಆಕಾಶ, ನಾಡು ಭೂಮಿ. ನಮಗೂ ನಿಮಗೂ ಎಲ್ಲಿದೆ ಹೊಂದಾಣಿಕೆ? ನೋಡಿ, ಪ್ರೀತಿಗೆ ಅಸಾಧ್ಯವಾದುದು ಯಾವುದು? ಒಂದೇ ಒಂದು ಮಾತನ್ನ ಹೇಳ್ಬೇಕಂದ್ರೆ ನಿಮ್ಮನ್ನ ಬಿಟ್ಟು ಬಾಳುವ ಶಕ್ತಿ ಕೂಡ ನನಗಿಲ್ಲ. ದಯವಿಟ್ಟು ಒಪ್ಕೊಳ್ಳಿ. ಆ ಕೆಂಚಮ್ಮ ದೇವಿ ಅನುಗ್ರಹ ಹೇಗಿದೆಯೋ ಹಾಗೆ ಆಗಲಿ. ಐ ಲವ್ ಯು ರೂಪ, ಐ ಲವ್ ಯು. ಐ ಲವ್ ಯು. ನಾನಿನ್ನು ಬರ್ತೀನಿ. ರೂಪ, ಬಾರೂಪ, ನಾನು ನಿನ್ನನ್ನು ಮನೆಯವರೆಗೂ ಬಿಟ್ಟು ಹೋಗುತ್ತೇನೆ. ಹೌದಾ? ಸರಿ, ಬನ್ನಿ ಹೋಗೋಣ.